ನಿರ್ಗತಿಕ ಫಲಾನುಭವಿಗಳಿಗೆ ನಿವೇಶನ ಹಾಗೂ ವಸತಿ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಕೆ. ತಾಲೂಕಿನ ಬೆಟ್ಟದಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ತುರ್ತು ಗ್ರಾಮ ಸಭೆಯನ್ನು ಆಯೋಜಿಸಲಾಗಿದ್ದು, ವಸತಿ ರಹಿತ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆಗೆ ಅರ್ಹ ನಿವೇಶನ ರಚಿಸಿ ಗ್ರಾಮಾಂತರ ಪ್ರದೇಶಗಳಿಗೆ ವಸತಿ ಹಾಗೂ ನಿವೇಶನ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಶ್ರೀದೇವಿ ಮಾತನಾಡಿ, ಬಡತನ ರೇಖೆಗಿಂತ ಕೆಳವರ್ಗದವರಿಗೆ ದಿನಾಂಕ 17/2/2025 ಅರ್ಹ ಫಲಾನುಭವಿಗಳು ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಚಪ್ಪರದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಜಯಶ್ರೀ ಸ್ವಾಮಿ, ಮಾಜಿ ಅಧ್ಯಕ್ಷೆ ಶಶಿಕಲಾ ಕುಮಾರ್, ಸದಸ್ಯರುಗಳಾದ ಧರಣೇಶ್, ವೆಂಕಟೇಶ್, ಗಣೇಶ್, ದೇವೇಗೌಡ, ಬಸವರಾಜ್ ಹಾಗೂ ಸಿಬ್ಬಂದಿಯವರಾದ ಕಾರ್ಯದರ್ಶಿ ಕುಮಾರ್, ರಮಣಯ್ಯ, ಗಣಕಯಂತ್ರಗಾರ ಮಹೇಂದ್ರ, ಪವಿತ್ರ ಹಾಗೂ ಸಾರ್ವಜನಿಕರು ಸೇರಿದಂತೆ ಇತರರು ಹಾಜರಿದ್ದರು. ನಿವೇಶನ ರಹಿತರ ಮತ್ತು ವಸತಿ ರಹಿತರ ಪಟ್ಟಿಯನ್ನು ಮಾಡುವುದು. ಇದಕ್ಕೆ ಒಂದು ನಿರ್ದಿಷ್ಟವಾದಂತಹ ಕೆಲವೊಂದು ನಿಯಮಗಳಿದ್ದಾವೆ. ಇದನ್ನು ನಾನು ಓದಿ ಹೇಳ್ತೀನಿ ನಿಮಗೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ವಸತಿ ಯೋಜನೆಗಳಡಿ ವಸತಿ ಸೌಲಭ್ಯವನ್ನು ಪಡೆಯಲು ಅರ್ಹ ಫಲಾನುಭವಿಗಳು ನಿವೇಶನವನ್ನು ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಆದರೆ ಹಲವಾರು ಅತಿ ಕಡು ಬಡವ ಅರ್ಹ ಕುಟುಂಬಗಳಲ್ಲಿ ನಿವೇಶನಗಳು ಲಭ್ಯ ಇರುವುದಿಲ್ಲ. ಆದ್ದರಿಂದ ಈ ಕುಟುಂಬಗಳು ವಸತಿ ಸೌಲಭ್ಯದಿಂದ ವಂಚಿತರಾಗಿರುತ್ತಾರೆ. ಇಂತಹ ಕುಟುಂಬಗಳಿಗೆ ನಿವೇಶನ ಒದಗಿಸಲು ರಾಜ್ಯ ಸರ್ಕಾರವು ಆಶ್ರಯ ಗ್ರಾಮೀಣ ನಿವೇಶನ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಆಶ್ರಯ ಗ್ರಾಮೀಣ ಪ್ರದೇಶದ ಯೋಜನೆಗಳ ಅನುಷ್ಠಾನದ ಪ್ರಮುಖ ಹಂತಗಳು: ಒಂದು, ನಿವೇಶನ ರಹಿತರು ನಿವೇಶನ ಸೌಲಭ್ಯವನ್ನು ಪಡೆಯಲು ಹೊಂದಿರಬೇಕಾದಂತಹ ಅರ್ಹತೆಗಳು. ಗ್ರಾಮ ಪಂಚಾಯಿತಿಯವರು ನಿವೇಶನ ರಹಿತರ ಪಟ್ಟಿಯ ತಯಾರಿಕೆ ಮತ್ತು ಪ್ರತಿ ವರ್ಷ ಅದರ ಪರಿಷ್ಕರಣೆ ಮಾಡುವಂಥದ್ದು. ನೆಕ್ಸ್ಟ್, ಮುಂದಿನ ಹಂತದಲ್ಲಿ ತಾಲೂಕು ಮಟ್ಟದ ವಸತಿ ಸಮಿತಿಗೆ ಅದನ್ನು ಕಳಿಸಿಕೊಡುವಂಥದ್ದು ಆಗಿರುತ್ತೆ. ಕ್ಲೀನ್ ಮಾಡಕ್ಕೆ ಆದ್ಯತೆ ಕೊಡ್ತೀವಿ. ಯಾವ ತರ ಇದೆ ಅಂತ ಹೋಗುತ್ತೆ. ಅದನ್ನ ತಗೊಂಡ್ಬಂದು ನಾವು ಕೆರೆ ಒಳಗೆ ಬಿಡ್ಬೋದಾ? ಹಳ್ಳ ಯಾವ್ದಾರು ವೇಸ್ಟ್ ಬೇರೆ ಹಳ್ಳ ಇರುತ್ತೆ, ಹಳ್ಳ ಸೇರ್ಕೊಳ್ಳುತ್ತೆ. ಕೆಲಸ ಮಾಡಲ್ಲ ಗಣೇಶ್, ಅಲ್ಲಿ JCB ಒಂದು 5,000 ರೂಪಾಯಿ ಖರ್ಚು ಮಾಡಲ್ಲ, ಡ್ರೈನೇಜ್ ಸೇರ್ಸಕ್ಕೆ ಅಲ್ಲ. ವೇಸ್ಟ್ ಬೇರೆ, ಕೋಡಿ ವೇಸ್ಟ್ ಬೇರೆ ಹಳ್ಳಕ್ಕೆ ಇಬ್ರು ಕೂಡ ನನಗೆ ಕೊಡಿ, ನೀವು ಸಂಬಳ ಕೊಡಿ, ನಾನು ಕ್ಲೀನ್ ಮಾಡ್ತೀನಿ, ಬರ್ತೀನಿ ಅನ್ನೋರಿಲ್ಲ. ಇವತ್ತು ಯಾರಾದರೂ ನಿಮ್ಗಳು, ನೀವು ಏನು ಬೇರೆ ಅಲ್ಲ, ನಾವೇನು ಬೇರೆ ಅಲ್ಲ, ಎಲ್ಲ ಊರೇ. ನೀವು ಯಾರು ಅಂತವ್ರು ಕಂಡ್ರೆ ನಮ್ಗೆ ತಿಳಿಸಿ, ನಮ್ಮ ಪಂಚಾಯತಿ ನೇಮಕ ಮಾಡ್ಕೊಂಡು ಸಂಬಳ ಕೊಡ್ತೀವಿ. ಅವ್ರಿಗೆ ಎಕ್ಸಸ್ ಆಗಿ ಯಾವ್ದಾದ್ರು ರೂಪದಲ್ಲಿ ಸಂಬಳ ಕೊಡೋದಾಗ್ಲಿ ಕ್ಲೀನ್ ಮಾಡ್ಸಾರ. ಪ್ರಕಟಣೆಗೆ ಹಾಕಿ ಯಾರು ಬರ್ತಾರೆ. ಈ ಬೀದಿಲಿ ಮಾಮೂಲಿ ಇರ್ತಾರೆ, ಒಬ್ರು ಇಬ್ರು 3-4 ಜನ ಹಾಕಿ ಅಂದ್ಬಿಟ್ಟು ಒಂದು ಆದೇಶ ಹೊರಡಿಸ್ಬಿಡಿ. ಅಲ್ಲಲ್ಲ ಮಾಮೂಲಿ ಮಾಡ್ಬೋದಲ್ಲ. ಈಗ ಅವ್ರ ಬೀದಿ ಚರಂಡಿಗಳನ್ನ ಅವರೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಸಿಗ್ತದೆ ಅಂದಾಗ ಮಾಡ್ಕೋತಾರೆ. ಜಾಬ್ ಕಾರ್ಡ್ ಮುಖಾಂತರ ಕೆಲಸ ಮಾಡಕ್ಕೆ ಚರಂಡಿ ಕ್ಲೀನ್ ಮಾಡಿದ್ರು ಜಾಬ್ ಕಾರ್ಡ್ ಕೆಲಸ, ಮನೆ ಮುಂಗಡ ಬೆಲೆ ಕಡಿದ್ರು ಅದು ಜಾಬ್ ಕಾರ್ಡ್ ಮುಖಾಂತರ ಮಾಡ್ಬೋದು, ಯಾವ್ದು ಬೇಕಾದ್ರೆ ಮಾಡ್ಬೋದು. ಜಾಬ್ ಕಾರ್ಡ್ ಮುಖಾಂತರ ಕೆಲಸ ಮಾಡಿ ದುಡ್ಡು ತಗೊಳಕ್ ಜನ ಬಂದಿಲ್ಲ, ಇವತ್ತು ಬರ್ತಾ ಇಲ್ಲ. ಜಾಬ್ ಕಾರ್ಡ್ ಮುಖಾಂತರ ಉದ್ಯೋಗ ಖಾತ್ರಿ ಇದೆ, ನಿಮ್ಗೆ ಗೊತ್ತಿದೆ, ದಿನ ಚಾಲ್ತಿಯಲ್ಲಿ ಇದೆ ಅದು. ಉದ್ಯೋಗ ಖಾತ್ರಿ ಕೆಲಸ ಮಾಡಕ್ಕೆ ಈಗ ನಮ್ಮನೆ ಮುಂದೆ ನಾನೇ ಮಾಡಲ್ಲ ಅಂತ ಹೇಳಿದೆ ನಿಮ್ಗೆ. ನೋಡಿ ಅಪ್ಪ, ಒಂದ್ 4 ಜನ ಗುರ್ತು ಮಾಡಿ ತೋರಿಸಿ ಯಾರು ನೀವು, ಅದಕ್ಕೆ ನಾವು ಸಹಕಾರ ಕೊಡ್ತೀವಿ. ಪಂಚಾಯತ್ ವಸತಿ ರಹಿತರ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಕ್ರಮ ವಹಿಸುವ ಬಗ್ಗೆ ಅಂತೇಳಿ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ. ಆ ಸುತ್ತೋಲೆಗೋಸ್ಕರ ತುರ್ತು ಮೀಟಿಂಗ್ನ ಯಾರ್ಯಾರು ವಸತಿ ರೈತರು ಇದ್ದಾರೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೋಸ್ಕರ ಪ್ರತಿ ಗ್ರಾಮದಲ್ಲಿ ಪಂಚಾಯತಿ ವಾರು ತುರ್ತು ಮೀಟಿಂಗ್ನ ಕರೆದು, ಈ ಮೀಟಿಂಗ್ ನೀವು ಹೇಳಿದ್ರಿ ಯಾವ ಇಲಾಖೆಯವ್ರ ಕರೆದಿದ್ರಿ, ಯಾವ ಇಲಾಖೆಯವ್ರನ್ನ ಕರೆಸಿದ್ರಿ ಇಲ್ಲಿಗೆ ಅಂತ. ನಮ್ಮ ಪಂಚಾಯತಿ ವತಿಯಿಂದ KDP ಸಭೆ ಮಾಡಬೇಕಾಗಿತ್ತು. ನಾನು ಅಧ್ಯಕ್ಷ ಆದಂಥ ಅವಧಿ ಮೇಲೆ KDP ಸಭೆನ ತೀರ್ಮಾನ ಮಾಡೋಣ ಅಂತೇಳಿ ಡೇಟ್ ಫಿಕ್ಸ್ ಮಾಡಿದ್ದು. ಅವಧಿ ಅವಕಾಶ ಸಾಕಾಗಲಿಲ್ಲ, ಹಂಗಾಗಿ ಅದನ್ನೇ ಮುಂದೂಡ್ತು. ಇನ್ನೂ KDP ಸಭೆ ಮಾಡಿಲ್ಲ. ಪತ್ರಕರ್ತರು ಕೇಳ್ತಂಥ ಕ್ವಶನ್ಗೂ ಉತ್ತರ ತಾವು ಅರ್ಥ ಮಾಡ್ಕೋಬೇಕು. ನಾವೊಂದು KDP ಸಭೆ ಅಂತ ನಮ್ಮ ಪಂಚಾಯತಿ ವತಿಯಿಂದ KDP ಸಭೆ ಮಾಡ್ತೀವಿ. ಪ್ರತಿಯೊಂದು ಇಲಾಖೆನೂ ಇಲ್ಲಿ ಕರೆಸ್ತೀವಿ. ಪ್ರತಿಯೊಂದು ಇಲಾಖೆಗೂ ನೋಟಿಸ್ ಪಂಚಾಯತಿಯಿಂದ ಹಾಕ್ತೀವಿ. KDP ಸಭೆ ಇದೆ, ತಾವೆಲ್ಲರೂ ಬರಬೇಕು, ಭಾಗವಹಿಸಬೇಕು. ಸಾರ್ವಜನಿಕ ಸಮಸ್ಯೆ ಹೀಗಿದೆ, ದೂರುಗಳಿದೆ, ನೀವೆಲ್ಲರೂ ಕಡಾಖಂಡಿತವಾಗಿ ಬರಬೇಕು, ಅದರಲ್ಲಿ ಭಾಗವಹಿಸಬೇಕು ಅಂತ ಪ್ರತಿಯೊಂದು ಇಲಾಖೆಗೂ ನಮ್ಮ ಪಂಚಾಯತಿಯಿಂದ ಒಂದು ಮೆಮೊ ಮಾಡ್ತೀವಿ. ಮೆಮೊ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ KDP ಸಭೆನ
ಇಡೀ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಹಳ್ಳಿ ಇದೆ ಅಷ್ಟು ಹಳ್ಳಿನಲ್ಲೂ ನಾವು ನಮ್ಮ ಪಂಚಾಯತಿ ವಾಹನ ಮುಖಾಂತರ ಟಾಮ್ ಮಾಡಿಸಿ ಅದನ್ನು ಜನರಿಗೆ ತಿಳುವಳಿಕೆ ಮನವರಿಕೆ ಮಾಡಿಸಿ ಅದನ್ನು ಅವತ್ತು ಸಭೆ ಮಾಡ್ತೀವಿ. KDP ಸಭೆನ ತುರ್ತದಲ್ಲೇ ಶೀಘ್ರದಲ್ಲೇ ಮಾಡ್ತೀವಿ. ಅದನ್ನು ನೀವೆಲ್ಲರೂ ಏನು ಸಮಸ್ಯೆ ಇದೆ, ನೀವು ಚರಂಡಿದೆ ಆಗ್ಬೋದು, ನಿಮ್ಮ ಸ್ವಂತ ಜಮೀನ್ದೇ ಆಗ್ಬೋದು, ಮತ್ತೊಂದೇ ಆಗ್ಬೋದು, ಏನು ಸಮಸ್ಯೆ ಇದೆ ಅದನ್ನು ಮಾಡೋಂಥಕ್ಕೆ ಅವಕಾಶ ಪರಿಹಾರ ಇಲ್ಲಿ ಸಿಗುತ್ತೆ ಅನ್ನೋದಾದ್ರೆ ಮಾಡೋಕ್ಕಾಗತ್ತೆ. KDP ಸಭೆ ಮಾಡೋವರಿಗೆ ತಾವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡು ಇದಕ್ಕೆ ಅವಕಾಶ ಕೊಡಿ. ಇವತ್ತು ಸರ್ಕಾರ ಏನು ಸುತ್ತೋಲೆ ಹೊರಡಿಸಿದೆ ಅದಕ್ಕಾಗಿ ತುರ್ತು ಸಭೆ ಕರೆದಿದ್ದೀವಿ. ಯಾರ್ಯಾರು ವಸತಿ ರೈತರು ಇದ್ದಾರೆ ಅನ್ನೋದನ್ನು, ಫಲಾನುಭವಿ ಇದ್ದಾರೆ ಅನ್ನೋದನ್ನು ಆಯ್ಕೆ ಮಾಡಿ ಇದನ್ನು ಗುರುತು ಮಾಡಿ ಅದನ್ನು ಅರ್ಜಿ ತಗೊಳ್ಳಿ ಅಂತೇಳಿ ಹೇಳಿರೋದ್ರಿಂದ ಆ ಸಭೆ ಮಾಡ್ತಾ ಇದ್ದೀವಿ ಹೊರತು ಇದು KDP ಸಭೆ ಅಲ್ಲ. ಎಲ್ಲ ಗ್ರಾಮ ಸಭೆನೇ ಆಗಿ ಅಂದ್ಕೊಂಡಿದ್ದೀರಿ ನೀವು. ಗ್ರಾಮ ಸಭೆ ಥರದಲ್ಲೇ ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ಇಲಾಖೆಗೂ ಇದು ಇವತ್ತು ಮೆಮೊ ಹೋಗಿಲ್ಲ. ಇದಕ್ಕಾಗಿ ಈ ತುರ್ತು ಸಭೆಗಾಗಿ ಸರ್ಕಾರದಿಂದ ಒಂದೊಂದು ಇಲಾಖೆಯವ್ರನ್ನ ಒಂದೊಂದು ನೇಮಕ ಯಾವ್ಯಾವ ಊರು ಅಂತ ಇನ್ಯಾರು ಅರ್ಜಿ ಸಲ್ಲಿಸರಿದ್ರೆ ಬೇಗ ತಲುಪಿಸಿ. ಈ ಉಳ್ಕೊಂಡಿರೋದು ಸಾಯಂಕಾಲದಲ್ಲಿ ಟೈಮ್ ಇರ್ತದೆ, ಸಾಯಂಕಾಲದೊಳಗೆ ತಲುಪಿಸಿ. ಗ್ರಾಮ ಬಡಾವಣೆ ಅಂತ ಅಂದ್ಬಿಟ್ಟು ನಿರ್ಮಾಣ ಮಾಡಿತ್ತು. ಅದರಲ್ಲಿ ಒಟ್ಟು 6 ಸೈಟನ್ನ ಹೊರಗಡೆ ಬಿಟ್ಕೊಂಡಿದ್ರು. ಯಾಕೆ ಸರ್ಕಾರಿ ಕಚೇರಿಗಳಿಗೆ ಇನ್ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಬೇಕಾಗುತ್ತೆ ಅಂತ. ಅದರಲ್ಲಿ 2 ಸೈಟ್ಗಳನ್ನ, ಒಂದು VA ಮತ್ತೆ ಅವ್ರಿಗೆ ಕಚೇರಿ ಮತ್ತೆ ಇದಕ್ಕೇನು ಬಿಟ್ಕೊಟ್ಟದೆ. ಇನ್ನು 2 ಸೈಟ್ ಅಲ್ಲಿ TC ಅದೇ ಅಂತ ಅಂದ್ಬಿಟ್ಟು ಪೆಂಡಿಂಗ್ ಆಗಿತ್ತು. ಅಲ್ಲೇ TC ಅದೇ ಸೈಟ್ ಕೊಡಕ್ ಬರಲ್ಲ ಅಂತ ಅಂದ್ಬಿಟ್ಟು ಡಂಕಣ್ಣ ಅವ್ರ ಮನೆ ಪಕ್ಕಕ್ಕೆ. ಆಮೇಲೆ ಕೆಳಗಡೆ ಒಂದು ಸೈಟ್ ಇದೆ. ಇನ್ನು ಉಳ್ಕೊಂಡಿರೋದಾಗ ಆ ಸರ್ವೆ ನಂಬರ್ ಅಳತೆ ಮಾಡಿ ಇನ್ನೆಷ್ಟು ಸೈಟ್ ಬರ್ತದೆ ನೋಡ್ಬಿಟ್ಟು ಅದನ್ನ ಪ್ರಸ್ತಾವನೆ ಇದು ಮಾಡಕ್ಕಾಗಿದೆ. ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.